ಇವತ್ತಿನ ವಿಡಿಯೋದಲ್ಲಿ ನಾನು ದಮ್ ವಾಂಗಿಬಾತು ಯಾವ ಥರ ಮಾಡೋದಂತ ತಿಳಿಸ್ಕೊಡ್ತಿದ್ದೀನಿ. ನೋಡಿ, ಮೊದಲನೇದಾಗಿ ಒಂದು 10 ಹಸಿಮೆಣಸಿಕಾಯಿನ ತೊಗೊಂಡಿದ್ದೀನಿ, 2 ಚಕ್ಕೆ, 2 ಏಲಕ್ಕಿ ತೊಗೊಂಡಿದ್ದೀನಿ, ಲವಂಗ ಒಂದು 5-6 ಇದೆ ನೋಡಿ, ಶುಂಠಿ ಎರಡನ್ನ ತೊಗೊಂಡಿದ್ದೀನಿ, ಒಂದು 2 ಇಂಚಷ್ಟು ಇರೋದನ್ನು. ಹಾಗೆ ಒಂದು 6 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 4 ಗುಂಟೂರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇದಕ್ಕೆ ನಾನು ನೋಡಿ, ಇದು ತೆಂಗಿನಕಾಯಿ ಬೆಳ್ಳುಳ್ಳಿನ ಹಾಗೆ ರುಬ್ಬಕ್ಕೆ ಇಟ್ಕೊಳ್ತಿದ್ದೀನಿ. ಆನಂತರ ಇದಕ್ಕೆ ಒಂದು 2 ಸೋಟಷ್ಟು ಆಯಿಲ್ನ, ಕಡಲೆಕಾಯಿ ಎಣ್ಣೆನ ಹಾಕ್ಕೊಳ್ತಿದ್ದೀನಿ. ನೋಡಿ, ಇದು ಕಲರು ಚೇಂಜ್ ಆಗೋವರೆಗೂ ಹುರ್ಕೊಳ್ತೀನಿ. ಇದಕ್ಕೆ ಒಂದೆರಡು ಈರುಳ್ಳಿನ ಸ್ವಲ್ಪ ದಪ್ಪದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡು ಒಂದು ತಟ್ಟೆಗೆ ವರ್ಗಾಯಿಸ್ಕೊಳ್ತೀನಿ. ನೋಡಿ, ಇವಾಗ ಬೆಂದಿದೆ ಚೆನ್ನಾಗಿ. ಇವಾಗ ಒಂದು ತಟ್ಟೆಗೆ ಹಾಕ್ಕೊಳ್ತಿದ್ದೀನಿ. ಆನಂತರ ಇದೇ ಕುಕ್ಕರ್ಗೆ ನಾನು ಇನ್ನೊಂದು ಸ್ವಲ್ಪ ಕಡಲೆಕಾಯಿ ಎಣ್ಣೆನ ಹಾಕ್ಕೊಂಡು, ನೋಡಿ, ಕಡಲೆಕಾಯಿ ಎಣ್ಣೆ ಸ್ವಲ್ಪ ಕಾದ ನಂತರ ಈರುಳ್ಳಿ, ಒಂದು ಆಲೂಗೆಡ್ಡೆ, ಬಟಾಣಿ ಒಂದು ಹಿಡಿಯಷ್ಟು ರಾತ್ರಿನೇ ನೆನೆಸಿದ್ದು ಅದನ್ನು ಹಾಕ್ಕೊಳ್ತಿದ್ದೀನಿ. ನೋಡಿ, ಇವಾಗ ಪಲಾವ್ ಎಲೆ, ಚಕ್ಕೆ, ಲವಂಗ, ಸ್ಟಾರ್ ಹೂವನ್ನ ಹಾಕ್ಕೊಂಡಿದ್ದೀನಿ. ಆನಂತರ ಇದಕ್ಕೆ ನಾನು 1/4 kg ಬದನೆಕಾಯಿನ ಕಟ್ ಮಾಡಿ ಉದ್ದುದ್ದಕ್ಕೆ ಹಾಕ್ಕೊಳ್ತಿದ್ದೀನಿ. ಆನಂತರ ಒಂದು 5 ಟೊಮೊಟೊ ತೊಗೊಂಡಿದ್ದೀನಿ, ಅದನ್ನು ಉದ್ದಕ್ಕೆ ಹೆಚ್ಚಿ ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಒಂದು 2 ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ತೀನಿ. ಆನಂತರ ನೋಡಿ, ಇವನ್ನ ರುಬ್ಕೊಳ್ತೀನಿ. ತಣ್ಣಗಾಗಿದೆ ಹುರಿದಿರೋ ಅಂಥ ಪದಾರ್ಥಗಳು, ಅದಕ್ಕೆ ತೆಂಗಿನಕಾಯಿ ಮತ್ತು ಬೆಳ್ಳುಳ್ಳಿನ ಸೇರಿಸಿ ರುಬ್ಕೊಳ್ತೀನಿ. ಅದು ರುಬ್ಬಿದ ನಂತರ ನಾನು ಒಂದು ಅರ್ಧ ಕಟ್ಟಷ್ಟು ಪುದೀನ ಸೊಪ್ಪು, ಒಂದು 5-6 ಕಡ್ಡಿ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ, ಅದನ್ನು ರುಬ್ಕೊಂಡಿದ್ದೀನಿ. ಅದನ್ನು ಇವಾಗ ಕುಕ್ಕರ್ಗೆ ಹಾಕ್ಕೊಂಡೆ. ಆನಂತರ ನಾನು ಹುರಿದಿರೋ ಪದಾರ್ಥನ ರುಬ್ಬಿ ತಟ್ಟೆಗೆ ಹಾಕ್ಕೊಂಡಿದ್ದೆ, ಅದನ್ನು ನಾನು ಕುಕ್ಕರ್ಗೆ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಆನಂತರ ಈ ಮಸಾಲೆ ಎಲ್ಲ ಸ್ವಲ್ಪ ಎಣ್ಣೆ ಬಿಟ್ಟಾಗ ನಾನು ಇದಕ್ಕೆ ನೀರನ್ನ ಹಾಕ್ಕೊಳ್ತೀನಿ. ನೋಡಿ, ಒಂದು ಅರ್ಧ ನಿಂಬೆಹಣ್ಣನ್ನ ಹಾಕ್ಕೊಳ್ತೀನಿ. ಇದು ಹಾಕೋದ್ರಿಂದ ಅನ್ನ ಉದುದ್ರಾಗಿ ಚೆನ್ನಾಗಿ ಬರುತ್ತೆ, ಹಾಗೆ ಸ್ವಲ್ಪ ಹುಳಿ ಟೇಸ್ಟ್ ಇರುತ್ತೆ. ನೀರು ಹಾಕ್ಕೊಂಡೆ. ಹಾಗೆಯೇ 1 ಲೋಟ ಅಕ್ಕಿಗೆ 2 ಲೋಟದಂತೆ ನಾನು 3 ಲೋಟ ಅಕ್ಕಿ ತಗೊಂಡು ನೆನೆಸಿಟ್ಕೊಂಡಿದ್ದೀನಿ ಅರ್ಧ ಗಂಟೆ ಮುಂಚೆನೇ. ಅದಕ್ಕೆ 6 ಲೋಟ ನೀರು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಅದು ನೀರು ಕುದ್ದ ನಂತರ ನಾನು ಕುದಿಯೋ ನೀರನ್ನೇ ಹಾಕ್ಕೊಂಡಿರೋದು ಕುಕ್ಕರ್ಗೆ. ಅದು ಕುದ್ದ ನಂತರ ಅಕ್ಕಿನ ಹಾಕ್ಕೊಂಡಿದ್ದೀನಿ. ನೋಡಿ, ಆವಾಗವಾಗ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಸ್ವಲ್ಪ ನೀರು ಎಲ್ಲ ಕಡಿಮೆ ಆದ ನಂತರ ನಾವು ಕುಕ್ಕರ್ ಕ್ಯಾಪ್ನ ಹಾಕಿ ವಿಸಿಲ್ ಹಾಕಬೇಕು. ನೋಡಿ, ಇನ್ನೂ ಒಂದು ಸ್ವಲ್ಪ ನೀರು ಕಡಿಮೆ ಆಗಬೇಕು, ಅಲ್ಲಿವರೆಗೂ ಆವಾಗವಾಗ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಇದಕ್ಕೆ ಕುಕ್ಕರ್ ಕ್ಯಾಪ್ನ ಹಾಕಿ ವಿಸಿಲ್ನ ಹಾಕಿ ಸಣ್ಣ ಊರಿನಲ್ಲಿ ಲಾಸ್ಟ್ಗೆ 10 ನಿಮಿಷ ಬಿಡಬೇಕು. ವಿಸಿಲೇನು ಕೂಗ್ಸೋಂಗಿಲ್ಲ, ಸಣ್ಣ ಉರಿ ಇಟ್ಟು ಒಂದು 10 ನಿಮಿಷ ಬಿಟ್ಟು ಆಫ್ ಮಾಡಿ ವಿಸಿಲ್ಲು ತಣ್ಣಗಾದ ನಂತರ ವಿಸಿಲ್ನ ತೆಗೆದು ನಾವು ನೋಡಿ, ಇವಾಗ ನೀರು ಕಡಿಮೆ ಆಗಿರುವಾಗ ನಾನು ಕ್ಯಾಪ್ ಹಾಕಿ ವಿಸಿಲ್ ಹಾಕಿದ್ದೀನಿ. 10 ನಿಮಿಷ ಆದ ನಂತರ ಕ್ಯಾಪ್ನ ಓಪನ್ ಮಾಡ್ಕೊತಿದ್ದೀನಿ. ನೋಡಿ, ಈ ರೀತಿ ರೆಡಿಯಾಗಿದೆ. ತಳ ಹತ್ತಿರೋದಿಲ್ಲ, ತಳ ಹಿಡಿಯೋದಿಲ್ಲ, ನೀಟಾಗಿ ಅನ್ನ ಚೆನ್ನಾಗಿ ಬರುತ್ತೆ. ಈ ರೀತಿ ದಮ್ ಕಟ್ಟೋದ್ರಿಂದ ದಮ್ ವಾಂಗಿಬಾತ್ ಅಂತ ಇದಕ್ಕೆ ಹೆಸರು. ಸ್ನೇಹಿತರೆ, ಹೇಗೆ ಬಂತು ಅಂತ ತಿಳಿ.